ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸು ಬಿಟ್ಟು ತಾಯಿ ಪರಾರಿಯಾಗಿದ್ದಾಳೆ. ಹಸುಗೂಸು ಬಿಟ್ಟು ಆಸ್ಪತ್ರೆಯಿಂದಲೇ ತಾಯಿ ಎಸ್ಕೇಪ್ ಆಗಿದ್ದಾಳೆ. ದೇವನಹಳ್ಳಿಯ ನಕ್ಷತ್ರ ಆಸ್ಪತ್ರೆಗೆ ಹೆರಿಗೆಗೆ ದಾಖಲಾಗಿದ್ದ ತಾಯಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ದೇವನಹಳ್ಳಿಯ ನಕ್ಷತ್ರ ಆಸ್ಪತ್ರೆಗೆ ಹೆರಿಗೆಗೆಂದು ದಾಖಲಾಗಿದ್ದ ತಾಯಿ ಹುಟ್ಟಿದ ಒಂದು ದಿನದ ಹಸುಗೂಸನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಶುಕ್ರವಾರವೇ ಹೆರಿಗೆಯಾಗಿ ತಾಯಿ ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಹುಟ್ಟಿದ ನಂತರ ಹಸುಗೂಸು ಮಗುಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ರವಾನೆ ಮಾಡಲಾಗಿದೆ. ಮಗು ಆಸ್ಪತ್ರೆಗೆ ರವಾನೆ ಆಗ್ತಿದ್ದಂತೆ ತಾಯಿ ನಕ್ಷತ್ರ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ನೀಡಿದೆ. ದೇವನಹಳ್ಳಿ ನಕ್ಷತ್ರ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ ಅಧ್ಯಕ್ಷರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ಆಗಿದೆ. ಶುಕ್ರವಾರ ಹೆರಿಗೆ ಆಗಿದೆ ತಾಯಿಗೆ. ಅದಾದ್ಮೇಲೆ ಮಗು ಆರೋಗ್ಯದಲ್ಲಿ ಏರುಪೇರಾಗಿದೆ ಸ್ವಲ್ಪ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರದ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಗುವನ್ನ ಆಸ್ಪತ್ರೆಗೆ. ಆದ್ರೆ ತಾಯಿ ಇನ್ನು ನಕ್ಷತ್ರ ಆಸ್ಪತ್ರೆಯಲ್ಲೇ ಇದ್ರು. ಮಗುಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಹೇಳಿದ ತಕ್ಷಣ ಮತ್ತೊಂದು ಆಸ್ಪತ್ರೆಗೆ ರವಾನೆ ಮಾಡಿದ ತಕ್ಷಣ ಈ ಆಸ್ಪತ್ರೆಯಿಂದ ಒಂದು ದಿನದ ತಾನು ಹೆತ್ತ ಮಗು ಹಸುಗೂಸನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾರು ಏನು ಅನ್ನೋ ಮಾಹಿತಿ ಸದ್ಯಕ್ಕಿಲ್ಲ. ಬಟ್ ಆಸ್ಪತ್ರೆಯಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ ಯಾರು ಆಕೆ ಏನು ಯಾವೊಂದು ಕಾರಣಕ್ಕೆ ಹೋಗಿದ್ದಾರೆ ಅಂತ. ಇನ್ನು ಈ ಮಾಹಿತಿ ತಿಳಿತಿದ್ದಂತೆ ಆಸ್ಪತ್ರೆಗೆ ಮಕ್ಕಳ ಹಕ್ಕುಗಳ ಆಯೋಗ ಭೇಟಿ ನೀಡಿದ್ದಾರೆ. ಶುಕ್ರವಾರ ಸಂಜೆ ಬಂದಿದ್ದು ಪೇಷಂಟ್ ಹೊಟ್ಟೆ ನೋವು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಆಮೇಲೆ ಆತರ ಪ್ರಾಬ್ಲಮ್ ಆದಾಗ ನಾವು ಗೈನಕಾಲಜಿಸ್ಟ್ ನ ಕರೆದ್ವಿ. ಅವರು ಬಂದು ನೋಡಿದಾಗ ಅದು ಡೈಲಿಟೇಷನ್ ಆಗ್ತಾ ಇತ್ತು. ಡೆಲಿವರಿ ಆಯ್ತು. ವಿತಿನ್ 10-15 ನಿಮಿಷದಲ್ಲಿ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಬೇಬಿ ಲೈವ್ ಇತ್ತು. 1.8 kgs ಇತ್ತು. ಆಮೇಲೆ ಚೆನ್ನಾಗಿತ್ತು. ಅದನ್ನ ಪೀಡಿಯಾಟ್ರಿಷಿಯನ್ ಗೆ ಬಂದು ಅವರು ಜೊತೆಗೆ ಬಂದ್ರು. ಪೀಡಿಯಾಟ್ರಿಷಿಯನ್ ನೋಡಿದ್ರು. ನೆಕ್ಸ್ಟ್ ಡೇ ಅವ್ರ ಪೇಷಂಟ್ ಗೆ ಡಿಸ್ಟ್ರೆಸ್ ಆಯ್ತು ಅಂತ ಡಾಬಾ ಮಾಡಿ ಅವ್ರಿಗೆ ಹೋಗ್ತೀನಿ ಅಂತ ಅಂದ್ರು. ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ವಿ. ಅವ್ರು ಹೋಗ್ಲಿಲ್ಲ. ನಾವು ರೆಫರ್ ಮಾಡಿದ್ದು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಅವ್ರು ಅಲ್ಲಿ ಹೋಗಿ ಇದ್ ಮಾಡ್ಕೊಂಡಿದ್ದಾರೆ. ಇಲ್ಲ ಫ್ರೆಂಡ್ಸ್ ಅವ್ರು ತಮ್ಮ ಬ್ರದರ್ ಯಾರೋ ಇತ್ತು. ಆಧಾರ್ ಕಾರ್ಡ್ ಏನೋ ತಗೊಂಡಿದ್ರು. ಅವ್ರ ಅಬ್ಡಾಮಿನ್ ಪೇನ್ ಅಂತ ಬಂದಿದ್ದು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಅವ್ರಿಗೆ ಪ್ರೆಗ್ನೆಂಟ್ ಅಂತ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ ನಮ್ಮ ಇದನ್ ಪ್ರಕಾರ ಡೈಲಿಟೇಷನ್ ಬಂದಾಗ ಆಮೇಲೆ ಡೆಲಿವರಿ ಆದಾಗ ಮೋಸ್ಟ್ಲಿ 6.5 ಮಾಹಿತಿ ಬಂತು. ನಮ್ಮ ಡಿಸಿಪಿ ಅವ್ರು ಫೋನ್ ಮಾಡಿದ್ರು. ಅದಕ್ಕೆ ಏನಾಗಿದೆ ನೋಡೋಣ ಅಂತ ಬಂದಿದ್ದೀನಿ ಸರ್. ಆಧಾರ್ ಕಾರ್ಡ್ ನೋಡಿದಾಗ ಹಾವೇರಿ ಅಂತದೆ. ಇನ್ನು ಮುಂದೆ ತನಿಖೆ ಆದಾಗ ಯಾರು ಏನು ಅಂತ ಗೊತ್ತಾಗುತ್ತೆ. ಅದೇ ಮೆಡಿಕಲ್ ಅಗೇನೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಚಿಕ್ಕಬಳ್ಳಾಪುರಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಮೆಡಿಕಲ್ ಅಗೇನೆಸ್ಟ್ ಅಥವಾ ಏನದ ಅಂತ ಮಾಹಿತಿ ಸ್ವಲ್ಪ. ಇವರು ಯಾರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಟೇಕ್ ಕೇರ್ ಇದಾರೆ ಅಂತ ಹೇಳಿದಾರೆ. ಅದು ತನಿಖೆಯಲ್ಲಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಯಾರು ಇಲ್ಲ ಮಗು ಬಂದಿದೆ. ಇಲ್ಲಿ ಯಾವುದೂ ಇಲ್ಲ. ಇವ್ರ ಹತ್ರ ಯಾವ್ದು ಫಸ್ಟ್ ಡೆಲಿವರಿ ಈ ಮಂತ್ ಅಲ್ಲಿ ಯಾವ್ದು ಇವ್ರ ಡಾಕ್ಯುಮೆಂಟ್ಸ್ ಏನು ಇಲ್ಲಿ ನೋಡೋಣ. ಅದರಲ್ಲಿ ಅದೇ ಚಿಕ್ಕಬಳ್ಳಾಪುರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತನಿಖೆ ಮಾಡಿದಾಗ ಅದು ಸಂಪೂರ್ಣ ಮಾಹಿತಿ ಇಲ್ಲ. ಅಲ್ಲಿ ಯಾವುದು ಕಾಗದ ಪತ್ರ ಇಲ್ಲೇ ಇಲ್ಲಿ ಅದು ನೋಡಿದಾಗ ಉಳಿದಿದೆ SOP ಪ್ರಕಾರ ಅದೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡೋಣ. ಈಗ ಅಲ್ಲಿ ನೋಡ್ತೇವೆ. ತನಿಖೆ ಹಾಕಿದಾಗ ಕ್ರಮ ಆಗ್ತದೆ. ಅದ್ರ ಬಗ್ಗೆ ಆಸ್ಪತ್ರೆ ಮೇಗೂ ಆಗುತ್ತೆ, ಡಾಕ್ಟರ್ಸ್ ಮೇಗೂ ಆಗುತ್ತೆ. ಸಂಬಂಧಪಟ್ಟಷ್ಟು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಆಕೆ ಯಾರು ಏನು ಅನ್ನೋ ಮಾಹಿತಿ ಸಿಕ್ಕಿದ್ಯಾ? ಯಾವೊಂದು ಕಾರಣಕ್ಕೆ ಮಗುವನ್ನ ಆ ರೀತಿ ಆಸ್ಪತ್ರೆಯಲ್ಲಿ ಬಿಟ್ಟೋಗಿದ್ದಾರೆ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಶ್ರೀ, ಏನಾಗುತ್ತಾನೆ ಹುಟ್ಟಿದ ಮಗುಗೆ ದೇವರಂತೆ ಕಾಣ್ಬೇಕಾಗಿದ್ದಂತ ತಾಯಿ ಇವತ್ತು ಪಿಶಾಚಿಯಂತೆ ಕಂಡಿರುವಂತದ್ದು. ಅಂದ್ರೆ ಕಳೆದ ಶುಕ್ರವಾರ ಶುಕ್ರವಾರ ಹೊಟ್ಟೆ ನೋವು ಅಂತೇಳಿ ಆಸ್ಪತ್ರೆಗೆ ಹಾವೇರಿ ಮೂಲದ ಸ್ವಪ್ನ ಎಂಬ 20 ವರ್ಷದ ಸ್ವಪ್ನ ಎಂಬ ಆಕೆ ಅಡ್ಮಿಟ್ ಆಗ್ತಾರೆ. ಆಗ ಅಡ್ಮಿಟ್ ಮಾಡ್ಕೊಂಡಿದ್ದ ತಕ್ಷಣ ಮಹಿಳೆಗೆ ಡೆಲಿವರಿ ಕೂಡ ಆಗುತ್ತೆ. ಡೆಲಿವರಿ ಅಂದ್ರೆ ಆ ಮಗುವಿಗೆ ಏನು ತೂಕದಲ್ಲಿ ಏರುಪೇರಾಗಿದ್ರಿಂದ ಮತ್ತೆ ಡೆಲಿವರಿ 6:30 ಇಂದ 7
ತಿಂಗಳು ಆಗಿರೋದ್ರಿಂದ ಮಗು ಆರೋಗ್ಯದಲ್ಲಿ ಏರ್ಪೇರಾಗಿರುತ್ತೆ. ಹೀಗಾಗಿ ಮನಗಂಡಂತ ಏನು ವೈದ್ಯರೇನಿದ್ದಾರೆ ತಾಯಿಯನ್ನ ಏನು ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ನಕ್ಷತ್ರ ಆಸ್ಪತ್ರೆಯಲ್ಲೇ ಉಳಿಸ್ಕೊಂಡು ಮಗುವನ್ನ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿರ್ತಾರೆ. ಅಲ್ಲಿ ಒಬ್ಬ ಕೇರ್ ಟೇಕರ್ ಅನ್ನ ಇಲ್ಲಿಂದನೇ ಏನು ವೈದ್ಯಾಧಿಕಾರಿಗಳು ಕಳಿಸಿ ಮಗುವಿಗೆ ಅಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ನಕ್ಷತ್ರ ಆಸ್ಪತ್ರೆಯಲ್ಲಿ ಇದ್ದಂತ ತಾಯಿ ಏನು ನಾವು ಬೇರೆ ಕಡೆ ಚಿಕಿತ್ಸೆನ ಪಡ್ಕೊಂತೀನಿ ಅಂತೇಳಿ ಮಾಹಿತಿ ಒದಗಿಸಿ ಅಲ್ಲಿಂದ ಏನು ಕಾಲ್ಕಿತ್ತಿರುವಂತದ್ದು, ಮತ್ತೆ ಅಲ್ಲಿಂದ ನಕ್ಷತ್ರ ಆಸ್ಪತ್ರೆಯಿಂದ ಹೋದಂತ ತಾಯಿ ಏನು ಚಿಕ್ಕಬಳ್ಳಾಪುರದಲ್ಲಿ ಅಡ್ಮಿಟ್ ಆಗಿರೋ ತನ್ನ ಮಗುವನ್ನು ಸಹ ನೋಡ್ಲಿಕ್ಕೆ ಹೋಗದೆ ಇರುವಂತದ್ದು ದುರಂತ ಸಂಗತಿನೇ ಆಗಿರ್ಬೋದು. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಏನು ಮಕ್ಕಳ ಹಕ್ಕುಗಳ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತ ಸಂತೋಷ್ ಪಾಟೀಲ್ ಅವರು ಏನು ಇವತ್ತು ರಾತ್ರಿ 8-8:30 ಅಷ್ಟೊತ್ತಿಗೆ ಬಂದು ಏನು ನಕ್ಷತ್ರ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಾಹಿತಿನ ಪಡ್ಕೊಂಡು ಅಲ್ಲಿ ಏನು ಯಾವೆಲ್ಲ ಏನು ಸೂಚನೆಗಳನ್ನ ಕೊಟ್ಟು ಯಾವೆಲ್ಲ ಪಾಲನೆ ಆಗಿದ್ದಾವೆ, ಕಾನೂನಿನ ಪ್ರಕಾರ ಚಿಕಿತ್ಸೆ ಕೊಟ್ಟಿದ್ದಾರಾ, ಮತ್ತೆ ಡಿಸ್ಚಾರ್ಜ್ ಸಮ್ಮರಿ ಏನಿದೆ ಅದೆಲ್ಲ ಮಾಹಿತಿ ಪಡ್ಕೊಂಡು ಈಗ ಏನು ಚಿಕ್ಕಬಳ್ಳಾಪುರದಲ್ಲಿ ಅಡ್ಮಿಟ್ ಆಗಿರುವಂತ ಮಗುವಿನ ಬಳಿ ಹೋಗಿ ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ತನಿಖೆಯನ್ನ ಆರಂಭ ಮಾಡುವಂತದ್ದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.